ಆದಿತ್ಯ ಪ್ರೀತು ಹೊರಗಡೆ ಬನ್ನಿ. ಏನ್ ಹೇಳ್ತಾ ಇದೆಯಾ ಕುಮಾರ? ಹೌದಣ್ಣ, ಆ ವೀರನ್ ಮನೇಲಿ ಕೆಲಸ ಮಾಡೋ ಹುಡುಗರು ನಿಮ್ ತೋಟದ ಮನೇಲಿ ಇದಾರಣ್ಣ. ನಿಜ ಹೇಳ್ತಾ ಇದೆಯಾ ತಾವೇ? ಹ್ಞೂ ಅಣ್ಣ, ಅದೇ ನಿಮ್ ಮನೇಲಿ ಇದಾನಣ್ಣ. ಅದೇ ಆ ವೀರನ್ ಕಡೆ ಅವನು ಮತ್ತೆ ಆ ಹುಡುಗರು ಕೇಕ್ ಹಾಕೊಂಡು ಆಟ ಆಡ್ತಿದ್ದ ನಾನೇ ನನ್ನ ಕಣ್ಣಾರ ನೋಡ್ದೆ ಅಣ್ಣ. ಅಂದ್ರೆ ಆ ವೀರ ಮನೆಯಲ್ಲಿರೋ ಹುಡುಗರಿಗೂ ನಮ್ಮ ತೋಟದ ಮನೆಯಿರೋ ಗಂಡ ಹೆಂಡತಿಗೂ ಏನೋ ಸಂಬಂಧ ಇದೆ. ಏ ಕುಮಾರ, ಹ್ಞೂ ಅಣ್ಣ. ಈಗ ನೋಡು, ನನ್ನ ಅಸಲಿ ಆಟ ಏನು ಅಂತ ನಾನು ತೋರಿಸ್ತೀನಿ. ಏನ್ ಹೇಳ್ತಾ ಇದೆಯಾ ಅಖಿಲ? ಇವ್ರು ನಿಮ್ಮ ಮಕ್ಕಳ? ಹೌದು ಅಪ್ಪಾಜಿ. ನಿಮ್ಮ ಮಕ್ಕಳಾಗಿ ನಮ್ಮನೇಲಿ ಯಾಕೆ ಕೆಲಸವರಾಗಿದ್ದಾರೆ? ಅವರು ಆ ರೀತಿ ಬಂದಿರೋದು ಪ್ರೀತಿ ಸಲುವಾಗಿ. ಏನು ಪ್ರೀತಿನ? ಯಾರ ಪ್ರೀತಿಗೋಸ್ಕರ? ಹೇಳ್ತೀನಿ ಅಪ್ಪಾಜಿ. ಅಮ್ಮ ಜನನಿ, ಜನನಿ, ನೀನೇನ್ ಮಾಡ್ತಾ ಇದೀಯಮ್ಮ ಇಲ್ಲಿ? ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ನನ್ಗೆ ಒಂದೂ ಅರ್ಥ ಆಗ್ತಾ ಇಲ್ವಲ್ಲ. ಅದನ್ನ ನಾನು ಹೇಳ್ತೀನಿ ತಾತ. ಜನನಿ ಮತ್ತೆ ಪ್ರೀತು ಇಬ್ರು ಒಬ್ರು ಇಷ್ಟಪಡ್ತಾ ಇದ್ದಾರೆ. ಪ್ರೀತುಗೆ ಅವನ ಪ್ರೀತಿ ಸಿಗಬೇಕು ಅಂತ ನಾವೆಲ್ಲ ಈ ವೇಷ ಹಾಕೊಂಡು ನಿಮ್ಮ ಮನೆಗೆ ಬಂದು ನಿಮ್ಮೆಲ್ಲರ ಮನ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ವಿ ತಾತ. ಆವಾಗಲೇ ಗೊತ್ತಾಗಿತ್ತು ನಮಗೂ ನಿಮಗೂ ಹಳೆ ಸಂಬಂಧ ಇದೆ ಅಂತ. ಈಗ ಅದಕ್ಕೆ ಎಲ್ಲರೂ ಒಂದಾಗಲಿ ಅಂತ ಅಪ್ಪ ಅಮ್ಮನ ಸಹಾಯದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ತಾತ. ಚಿನ್ನದಂತ ಮಕ್ಕಳಪ್ಪ ನೀವು. ಅಷ್ಟು ದೊಡ್ಡ ಮನೆತನದಿಂದ ಬಂದು ನಮ್ಮ ಮನೇಲಿ ಕೆಲಸಗಾರ ಆಗಿ ದುಡಿತಾ ಇದ್ದೀರಲ್ಲ, ನಿಜವಾಗ್ಲೂ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತೆ ನನಗೆ. ಜನನಿ, ನೀನು ಯಾಕಮ್ಮ ತಲೆ ತಗ್ಗಿಸ್ತಾ ಇದೀಯಾ? ಅಂತ ತಪ್ಪಿ ನೀನು ಏನು ಮಾಡಿಲ್ಲ. ತಲೆ ಎತ್ತಮ್ಮ, ತಲೆ ಎತ್ತೋ. ಅಖಿಲ ಮತ್ತೆ ರಘು ಮಗನ್ನ ಬೇಡ ಅನ್ನೋರು ಯಾರಿದ್ದಾರೆ? ಏಯ್ ತಗಡು, ಎಲು ಬಿಲ್ಲದ ನಾಲ್ಗೆ ಅಂತ ಏನ್ ಬೇಕಾದ್ರೂ ಬೊಗಳ್ಬೇಡ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯ? ಬಂಗಾರದಂತ ಮಕ್ಕಳು ಅವ್ರ ಹೆಸರು ಹೇಳ್ಬೇಕಾದ್ರೆ ನಿನ್ ಬಾಯಿನ ತೊಳ್ಕೋಬೇಕು. ಅವ್ರು ಯಾಕೆ ನಿನ್ ತೋಟದ ಮನೆಗೆ ಬರ್ತಾರೆ?
ನಾನು ಹೇಳಿದ ಸುಳ್ಳ ಸತ್ಯನ ಅಂತ ನೀನೇ ಹೋಗಿ ನೋಡು ವೀರಯ್ಯ. ಅವರನ್ನು ಅನುಮಾನ ಪಡೋದು, ನನ್ನನ್ನು ನಾನು ಅನುಮಾನ ಪಡೋದು ಎರಡೂ ಒಂದೇ. ನಾನು ನಿನ್ನ ಮಾತು ನಂಬೋದಿಲ್ಲ. ನಂಬಲೇಬೇಕು ವೀರಯ್ಯ. ಸತ್ಯ ಯಾವತ್ತಿದ್ರೂ ಸತ್ಯನೇ. ಬೇಕಾದರೆ ನೀನೇ ಹೋಗಿ ನಿನ್ನ ಕಣ್ಣಾರೆ ನೋಡು. ಒಂದು ವೇಳೆ ನೀನು ಹೇಳಿದ್ದು ಸುಳ್ಳಾದರೆ? ನಾನು ಹೇಳಿ ಸುಳ್ಳಾದರೆ ನನ್ನ ಆಸ್ತಿಲಿ ಅರ್ಧ ಆಸ್ತಿನ ದೇವಸ್ಥಾನಕ್ಕೆ ಬರ್ಕೊಡ್ತೀನಿ. ಅದೇ ನೀನು ಅಂದ್ಕೊಂಡ್ರೆ ಸುಳ್ಳಾದರೆ ಆಗ ನೀನೇನು ಮಾಡ್ತೀಯ? ಏನು ಮಾಡಬೇಕು ಅಂತ ನೀನೇ ಹೇಳು. ದೇವಸ್ಥಾನದ ಧರ್ಮದರ್ಶಿ ಸ್ಥಾನದಿಂದ ನೀನು ಕೆಳಗಿಳಿಬೇಕು. ಯಾಕೆ ವೀರಯ್ಯ ಮಾತು ನಿಂತೋಯ್ತು? ಮಾತಾಡು. ಈ ರಣಕಲ್ಲು ವೀರಯ್ಯ ದೇವ ಮಾತು ಕೊಟ್ಟಿದ್ದಾರೆ. ಕುಮಾರ, ಧರ್ಮದರ್ಶಿ ಆಗೋ ಕಾಲ ಬಂದೇ ಬಿಡ್ತು ಕಣ. ಅಯ್ಯಯ್ಯೋ, ಮುಗೀತು ಇನ್ ಕತೆ. ಏನಪ್ಪ ಮಾಡಲಿ? ಆ ದೇವರ ಆಜ್ಞೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ನಡೆಯಲ್ಲ. ನಿಮ್ಮಿಬ್ಬರಿಂದ ನಾವು ಎಲ್ಲರೂ ಒಂದಾಗೋ ಕಾಲ ಹತ್ರ ಬರ್ತಾ ಇದೆ ಅನಿಸುತ್ತೆ. ಇದಕ್ಕಿಂತ ಭಾಗ್ಯ ನನಗೆ ಏನು ಬೇಕು? ಪ್ರೀತು ಹೇಗೆ ಜನನಿಗೆ ಒಳ್ಳೆ ಜೋಡಿನೋ ಅದಕ್ಕಿಂತ ಹೆಚ್ಚಾಗಿ ಜನನಿ ನಮ್ಮನೇನ ಬೆಳಗೋ ನಂದಾ ದೀಪ. ಈ ದೀಪ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅನ್ನೋದೇ ನಮ್ಮ ಆಸೆ. ಸರಿ, ಊಟದ ಸಮಯ ಆಗಿದೆ. ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಎಷ್ಟು ವರ್ಷ ಆಯ್ತು ನಿನ್ನ ಕೈ ರುಚಿ ನೋಡಿ. ಬನ್ರಪ್ಪ, ಹೊಟ್ಟೆ ಹಚ್ಚುತ್ತಾ ಇದೆ. ಅಯ್ಯಯ್ಯೋ, ಏನಾಗಬಾರ್ದು ಅನ್ಕೊಂಡಿದ್ದು ಅದೇ ಆಗ್ತಿದ್ಯಲ್ಲಪ್ಪ. ಮೊದಲು ವಿಷಯನ ದೊಡ್ಡ ಯಜಮಾನ್ರಿಗೆ ತಿಳಿಸೋಣ. ಓ ಶಿಟ್, ಫೋನ್ ಸ್ವಿಚ್ ಆಫ್ ಆಗೋಯ್ತಲ್ಲ. ರಾತ್ರಿ ಚಾರ್ಜ್ ಹಾಕೋದು ಬೇರೆ ಮರ್ತ್ಬಿಟ್ಟಿದೆ. ಚಾರ್ಜಲ್ಲಿ ಇಟ್ಟಿದ್ದೀನಿ. ಈ ಚಾರ್ಜರ್ ಬೇರೆ ಬೇಗ ಸಿಗಲ್ಲ. ಜನನಿ ಅವ್ರ ತಂದೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಮೊದಲು ದೊಡ್ಡ ಯಜಮಾನ್ರಿಗೆ ವಿಷಯ ತಿಳಿಸ್ಬೇಕು. ಇಲ್ಲಾಂದ್ರೆ ದೊಡ್ಡ ಹೆಡ್ವರ್ಟ್ ಆಗ್ಬಿಡುತ್ತೆ. ಅಪ್ಪಾಜಿ, ಊಟ ಮಾಡಿ. ಎಲ್ಲರೂ ಊಟ ಮಾಡಿ. ಅಖಿಲ, ಇದು ನೀನು ಮಾಡಿರೋ ಥರ ಇಲ್ವಲ್ಲ?
ಅಪ್ಪಾಜಿ, ಇವತ್ತು ಅಡುಗೆ ನಾನು ಮಾಡಿದ್ದಲ್ಲ, ಇವರಿಬ್ರು ಮಾಡಿದ್ದು. ಜನನಿ, ನೀನು ಸೇರಿಕೊಂಡು ಅಡುಗೆ ಮಾಡಿದ್ದೇನಮ್ಮ? ಯಾಕಜ್ಜಯ್ಯ, ಚೆನ್ನಾಗಿಲ್ವಾ? ಅಯ್ಯಯ್ಯೋ, ಚೆನ್ನಾಗಿದೆ ಅಮ್ಮ, ಆದರೆ ಆ ಕಿಲ ಕೈ ರುಚಿ ಥರ ಇಲ್ಲ ಅಂದೆ. ಅಂತೂ ಅತ್ತೆನ ಖುಷಿ ಪಡಿಸೋಕ್ಕೆ ಈಗಲಿಂದ ತಯಾರಿ ಮಾಡ್ತಿದ್ಯಾ ಅನ್ನೋ. ಆಹಾ, ಇದು ಅಖಿಲ ಕೈ ರುಚಿ. ಅಖಿಲ, ಈ ಪಾಯಸ ಮಾಡಿದ್ ನೀನೇ ತಾನೇ? ಹೌದು ಅಪ್ಪಾಜಿ. ನೋಡಿದ್ಯಾ ಹೆಂಗೆ ಕಣ್ಣು ಹಿಡಿದೆ ಅಂತ? 25 ವರ್ಷ ಆದರೂ ಕೂಡ ಇನ್ನು ನಿನ್ನ ಕೈ ರುಚಿ ಮರ್ತಿಲ್ಲಮ್ಮ ನಾನು. ರಘು, ವೀರಣ್ಣ ಇಬ್ಬರು ಬರ್ತ್ಡೇಗೂ ನಾನು ಶಾವಿಗೆ ಪಾಯಸನೇ ಮಾಡ್ತಾ ಇದ್ದಿದ್ದು. ಇಬ್ರು ಇನ್ನೂ ಬೇಕು ಅಂತ ಹಾಕಿಸ್ಕೊಂಡು ತಿಂದು ಖಾಲಿ ಮಾಡ್ತಾ ಇದ್ರು. ರಘುಗೆ ಹೇಗೆ ಸೀಬೆಕಾಯಿ ಅಂದರೆ ತುಂಬ ಇಷ್ಟನೋ, ವೀರಣ್ಣಂಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಒಂದು ಡಬ್ಬಿಲಿ ಪಾಯಸ ಕೊಡೋ, ನಾನು ಅವನಿಗೆ ತಿನ್ನಿಸ್ತೀನಿ. ಸರಿ ಅಪ್ಪಾಜಿ. ಬುದ್ಧಿ, ನಮಗ್ ನಾಳೆ ರಜಾ ಬೇಕಿತ್ತು. ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕಿತ್ತು ಬುದ್ಧಿ. ಸತ್ಯ ಯಾವತ್ತಿದ್ರು ಸತ್ಯನೇ. ಬೇಕಾದ್ರೆ ನೀನೇ ಹೋಗಿ ನಿನ್ನ ಕಣ್ಣಾರೆ ನೋಡು. ನಾನು ಹೇಳಿ ಸುಳ್ಳಾದ್ರೆ ನನ್ನ ಆಸ್ತಿಲಿ ಅರ್ಧ ಆಸ್ತಿನ ದೇವಸ್ಥಾನಕ್ಕೆ ಬರ್ಕೊಡ್ತೀನಿ. ಓ, ದೊಡ್ಡ ಯಜಮಾನ್ರು ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಯಾಕೆ ದೊಡ್ಡ ಯಜಮಾನ್ರು ಫೋನ್ ಎತ್ತುತ್ತಾ ಇಲ್ಲ? ಜನನಿ ಅವ್ರ ತಂದೆ ಏನಾದರೂ ಅಲ್ಲಿ ಹೋಗ್ಬಿಟ್ರಾ? ಚಿಕ್ಕ ಯಜಮಾನ್ರು ಫೋನ್ ಮಾಡೋಣ. ಓ, ಚಿಕ್ಕ ಯಜಮಾನ್ರು ಫೋನ್ ಎತ್ತುತ್ತಾ ಇಲ್ವಲ್ಲ? ಏನಾದರೂ ಎಡವಟ್ ಆಗ್ಬಿಡ್ತಾ ಹೇಗೆ? ಅಯ್ಯೋ, ಏನು ಮಾಡೋದು? ಅಪ್ಪ, ಜನನಿನ ನೋಡೋದಕ್ಕೆ ಗಂಡಿನ ಕಡೆ ಬರ್ತಾ ಇದ್ದಾರೆ, ನೆನಪಿರ್ಲಿ. ಅಪ್ಪಾಜಿ, ಏನಾಯ್ತು? ಏನಿಲ್ಲಮ್ಮ, ಜನನಿಗೆ ಮದುವೆ ಮಾಡಬೇಕು ಅಂತ ನಮ್ಮ ಮನೆ ಯಜಮಾನ ತುದಿ ಕಾಲಲ್ಲಿ ನಿಂತಿದ್ದಾನೆ.
ಅಣ್ಣನ ಕಡೆಯವ್ರು ಬರ್ತಾರೆ ಹುಡುಗಿನ ನೋಡೋಕ್ಕೆ ಅಂತ ನನ್ನ ಹತ್ರನೇ ಹೇಳಿ ಕಳಿಸ್ತಾ. ಹೌದಮ್ಮ, ನಿನ್ನೆ ರಾತ್ರಿ ಮನೆಗೆ ಬ್ರೋಕರ್ ಬಂದು ಒಂದು ಹುಡುಗನ್ ಕೂಡ ಫೈನಲ್ ಮಾಡಿದ್ದಾರೆ. ಹೌದಾ? ಪ್ರೀತು ಮತ್ತೆ ಜನನಿಯ ಪ್ರೀತಿ ವಿಷಯ ವೀರಣ್ಣಂಗೇನು ಗೊತ್ತಾಗಿಲ್ಲ ತಾನೇ? ಇಲ್ಲ ಅಮ್ಮ, ನಥಿಂಗ್ ಟು ವರಿ. ನಾನು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ, ನೀವೇನು ಟೆನ್ಷನ್ ತೊಗೊಂಬಿಡಿ. ಹೇಗಪ್ಪ ಹ್ಯಾಂಡಲ್ ಮಾಡ್ತೀಯಾ? ಏನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ಪ್ಲ್ಯಾನ್ ಏನೂ ಮಾಡಿಲ್ಲ ಅಮ್ಮ. ಆದರೆ ಆ ಹುಡುಗ ಯಾರು, ಅವ್ರು ಯಾವತ್ತು ಬರ್ತಾರೆ ಅಂತ ತಿಳ್ಕೊಂಡು ನಾವು ಅವರು ಮನೆಗೆ ಬರ್ದೇ ಇರೋ ಥರ ನೋಡ್ಕೋತೀವಿ. ಸರಿನಪ್ಪ, ಅದೇನು ಮಾಡ್ತಿರೋ ಹೇಗೆ ಮಾಡ್ತಿರೋ ಗೊತ್ತಿಲ್ಲ, ಆದರೆ ಜನನಿ ಮದುವೆ ಮಾತುಕತೆ ವಿಷಯ ಮಾತ್ರ ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಏನು ಯೋಚನೆ ಮಾಡಬೇಡ ಅಖಿಲ. ಇನ್ನಿಬ್ರು ಮಕ್ಕಳಿದ್ದಾರಲ್ಲ, ಭರತ ಬಾಹುಬಲಿ, ಅವ್ರು ಯೋಚನೆ ಮಾಡಿದರೆ ಏನು ಅಮ್ಮ ಜನನಿ, ಅವನ್ನ ನೋಡಿದ ಸಾಕು, ನನಗೆ ಸ್ವಲ್ಪ ಪಾಯಸ ಬಡಿಸಮ್ಮ. ಏನೇ ಹೇಳು, ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕೋ ಮಜಾನೇ ಬೇರೆ. ನಿಜ ಅಪ್ಪಾಜಿ. ಆದರೆ ಒಂದು ವಿಷಯ ಗೊತ್ತಾ, ಇಷ್ಟು ವರ್ಷಗಳ ನಂತರ ಮತ್ತೆ ಎಲೆ ಅಡಿಕೆ ಹಾಕ್ತಿರೋದು ಇವತ್ತೇ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ತಟ್ಟೆ ಪೂರ್ತಿ ಎಲೆ ಇವತ್ತೇ ಖಾಲಿ ಮಾಡ್ಬಿಡ. ಪಾರ್ವತಿ, ಸ್ವಲ್ಪ ಸಕ್ಕರೆ ತಗೊಂಬಮ್ಮ. ಸರಿ ಅಮ್ಮ. ಅಪ್ಪಾಜಿ, ಎಲೆ ಅಡಿಕೆ ಜೊತೆಲಿ ಸಕ್ಕರೆ ಹಾಕ್ಕೊಳ್ಳೋದು ನಿಮ್ಗೆ ಅಭ್ಯಾಸ ಅಲ್ವಾ? ನೀನು ಅದನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ಯಾ? ನೋಡ್ರೋ, ನಿಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಪಾರ್ವತಿ ಸಕ್ಕರೆ ತರ್ತಿದ್ದ ಹಾಗೆ ಅದರಲ್ಲಿ ಹಾಕ್ಕೊಡ್ತೀನಿ. ಯಜಮಾನ್ರೆ, ಫೋನ್. ಹೇಳಿದ ವಿಷ್ಣು. ಅಯ್ಯೋ ದೊಡ್ಡ ಯಜಮಾನ್ರೆ, ನೀವು ಅಲ್ಲಿ ಹೋಗಿರೋ ವಿಷಯ ಜನನಿ ಅವ್ರ ತಂದೆ ಗೊತ್ತಾಗ್ಬಿಡ್ತು. ಈಗ ನೀವು ನೋಡ್ಕೊಂಡು ಅಲ್ಲಿಗೆ ಬರ್ತಾ ಇದ್ದಾರೆ. ಏನು? ಒಟ್ಟಿನಲ್ಲಿ ನೀವು ಹುಷಾರಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡಿ. ಅದೇ ಏನಾಯ್ತು? ಅಮ್ಮ, ಜನನಿಯವ್ರ ತಂದೆಗೆ ನಾವಿಲ್ಲಿರೋ ವಿಷಯ ಗೊತ್ತಾಗಿದೆಯಂತೆ. ಅವ್ರು ಇಲ್ಲಿಗೆ ಬರ್ತಾ ಇದ್ದಾರಂತೆ. ಯಾರು ಮನೆ ಒಳಗೆ? ಮನೆ ಒಳಗೆ ಯಾರು?